ನಿಮ್ಮನ್ನು ಸಿಕ್ಕಾಪಟ್ಟೆ ಇಷ್ಟಪಟ್ಟು ಮಹೇಶ್ ಅಣ್ಣ ಎಲ್ಲ ಇದ್ರು ಮಹೇಶ್ ಅಣ್ಣ ಇದ್ರೆ ಓಕೆ ನಮ್ಗೇನು ತೊಂದರೆ ಇಲ್ಲ ಅಂತಾರೆ. ಹೆಂಗೆ ಈ ಚರಿಷ್ಮಾ ಅಂತ? ಜವಾಬ್ದಾರಿಯನ್ನು ನಾವು ಯಾವಾಗಲೂ ಕೂಡ ಅಧಿಕಾರ ಅಂತ ತೆಗೆದುಕೊಂಡಿಲ್ಲ. ನಾನು ತೆಗೆದುಕೊಂಡಿದ್ದು ಒಂದು ಜವಾಬ್ದಾರಿ ಅಂತ ತೆಗೆದುಕೊಂಡೆ. ಜವಾಬ್ದಾರಿ ಅಂತ ತೆಗೆದುಕೊಂಡಾಗ ಎಲ್ಲರ ಜೊತೆ ಪ್ರೀತಿ ವಿಶ್ವಾಸದಿಂದ ಇರ್ತಕ್ಕಂಥದ್ದು ಆದ್ಯ ಕರ್ತವ್ಯ ನಮ್ದಿರುತ್ತೆ. ನನಗೆ ಯಾವುದೂ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಲ್ಲ. ನಮ್ಮ ಮನೆಯಲ್ಲಿ ಯಾರು ನಮ್ಮ ತಂದೆಯವರಾಗಲಿ ಅಥವಾ ನಮ್ಮ ಮನೆಯವರು ಯಾರು ಪೊಲಿಟಿಕಲಿ ಆಗಿ ಯಾವುದೇ ಪಾರ್ಟಿ ಜೊತೆ ಇದ್ದಿದ್ದಿಲ್ಲ. ಆದರೆ ಈ ಒಂದು ಕ್ಷೇತ್ರಕ್ಕೆ ಬಂದು ನೀವು ಕಂಟೆಸ್ಟ್ ಮಾಡಿದಾಗ ಭಯ ಆಯ್ತಾ ನಾಮಿನೇಷನ್ ಫೈಲ್ ಮಾಡೋಕ್ಕೆ ಮುಂಚೆ? ಯಾರು ನನಗೆ ವಿರೋಧಿಗಳನ್ನು ಅಂತದ್ದು ನನಗೆ ಅನಿಸಿಲ್ಲ ಇವತ್ತಿನ. ಇವರು ವಿರೋಧಿಗಳಪ್ಪ ನನಗೆ ಅಥವಾ ನನಗೇನೋ ಲೈಫ್ ಥ್ರೆಟ್ ಐತೆ ಅಂತಕ್ಕಂಥ ನನಗೆ ಭಾವನೆ ಎಂದೂ ಬಂದಿಲ್ಲ, ಬರೋದೂ ಇಲ್ಲ. ಆ ನಿಟ್ಟಿನಲ್ಲಿ ನಮ್ಮ ಹುಬ್ಳಿ ಧಾರವಾಡದಲ್ಲಿ ಕ್ಷೇತ್ರದಲ್ಲಿ ನನ್ನ ಅಜೆಂಡಾ ಚುನಾವಣೆವರೆಗೂ ಗೆಲ್ಲಿಸೋ ಮಟ್ಟ ನಿಮ್ಮದು, ಚುನಾವಣೆ ಗೆದ್ದ ಮೇಲೆ ಬರಬೇಕಾಗಿದ್ದು ನಾನು ನಿಮ್ಮ ಕ್ಷೇತ್ರಕ್ಕೆ ಅಂಥದ್ದು ಒಬ್ಬ ಸಾಮಾನ್ಯ ಮನದಿಂದ ಬಂದಿರತಕ್ಕಂಥ ಒಬ್ಬ ಕಾರ್ಯಕರ್ತನ ಗುರುತಿಸಿ ಟಿಕೆಟ್ ಕೊಟ್ಟು ಗೆಲ್ಲಿಸಿತ್ತಲ್ಲ, ಇಟ್ಸ್ ನಾಟ್ ಈಸಿ. ಅನೇಕ ಮುಸಲ್ಮಾನರಿಗೂ ಕೂಡ ಇದರಲ್ಲಿ ಭಾಳ ದೊಡ್ಡದಾಗಿರ್ತಕ್ಕಂಥ ಅನ್ಯಾಯ ಆಗಿತ್ತು. ಇದನ್ನು ಯಾರು ಹೇಳ್ತಾರೆ ಹೊರಗಡೆ? ಆ ಮಕ್ಕಳಿಗೆ ಯಾವ ಅಮಾಯಕ ಮಕ್ಕಳಿಗೆ ಕಲ್ಲು ಕೊಟ್ಟು ಮಿಲ್ಟ್ರಿಗೆ ಹೊಡಿರಿ, ಪೊಲೀಸರಿಗೆ ಹೊಡಿರಿ ಅಂತ ಕಳಿಸ್ತಿದ್ರು. ಇವತ್ತು ಯಾಕೆ ಆಗ್ತಾಯಿಲ್ಲ? ಇವತ್ತು ಆ ಮಕ್ಕಳು ಏನು ಹೇಳ್ತಾ ಇದ್ದಾವೆ? ಇವತ್ತು ಯಾರೋ ಬರ್ತಾರೆ, ವಿಡಿಯೋ ಕಾಲ್ ಮಾಡ್ತಾರೆ, ನಿಮ್ಗೆ ಗೊತ್ತಿಲ್ಲದೆ ನೀವು ಎತ್ತೀರಿ, ಅಲ್ಲಿಂದ ಏನೋ ಮಾಡ್ತಾರೆ, ಇಲ್ಲಿಂದ ನೀವೇನೋ ಮಾಡ್ತೀರಿ, ಅದನ್ನು ತೊಗೊಂಡೆ ನಿಮ್ಗೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ನಿಮ್ಗೆ ಗೊತ್ತಿದ್ರೆ ಅದ್ರ ಬಗ್ಗೆ ಮಾತಾಡ್ರಿ, ಗೊತ್ತಿಲ್ಲ ಸುಮ್ಮನೆ ಏನಾರ ಮಾತಾಡಿ ಭಾಳ ತಲೆ ಓಡಿಸ್ಕೊಳಕ್ಕೆ ಹೋಗ್ಬಿಟ್ರಿ. ಒನ್ ಆ್ಯಂಡ್ ಓನ್ಲಿ ಮಹೇಶ್ ಅಣ್ಣ, ಮಹೇಶ್ ತೆಂಗಿನಕಾಯಿ ಸರ್ ಆನ್ ಗೋಲ್ಡ್ ಪ್ಲಸ್